ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋ ವೆರಿಫಿಕೇಷನ್ ಸ್ಲಿಪ್ಗೆ ಸಂಬಂಧಿಸಿದಂತೆ ಇರುತ್ತೆ. ಭಾಳಷ್ಟು ವಿದ್ಯಾರ್ಥಿಗಳು ಫುಲ್ ಟೆನ್ಷನಲ್ಲಿರುವಂಥದ್ದು, ಇನ್ಕ್ಲೂಡಿಂಗ್ ಕೇದವರು ಕೂಡ ಫುಲ್ ಟೆನ್ಷನಲ್ಲಿರುವಂಥದ್ದು ಏನಂದರೆ, ನಿನ್ನೆ ಏನು ತಡರಾತ್ರಿಯಾಗಿ ಅಂದರೆ ಈವ್ನಿಂಗಲ್ಲಿ ಏನು ಮಾಡಿದ್ರಪ್ಪ ಅಂದರೆ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಲಿಂಕನ್ನು ಪ್ರೊಡ್ಯೂಸ್ ಮಾಡಿದರು. ಆ ಲಿಂಕನ್ನು ಅಪ್ಡೇಟ್ ಮಾಡಿದ ತಕ್ಷಣವೇ ಎಲ್ಲರೂ ಕೂಡ ಎಲ್ಲ ರಶಲ್ಲಿ ಹೋಗಿ ಅದನ್ನು ಡಾಕ್ಯುಮೆಂಟ್ ಏನೋ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರಿ. ಭಾಳಷ್ಟು ವಿದ್ಯಾರ್ಥಿಗಳು ವೆರಿಫೈ ಸ್ಲಿಪ್ ಎಲ್ಲ ಕರೆಕ್ಟ್ ಇದೆ. ಒಂದಷ್ಟು ವಿದ್ಯಾರ್ಥಿಗಳದ್ದು ಕನ್ನಡ ಮೀಡಿಯಮ್ ಆಬ್ಸೆಂಟ್ ಆಗಿದೆ, ನಾಟ್ ಎಲಿಜಿಬಲ್ ಆಗಿದೆ, ಮತ್ತು ರೂರಲ್ ನಾಟ್ ಎಲಿಜಿಬಲ್ ಆಗಿದೆ. ಆಮೇಲೆ ಒಂದಷ್ಟು ವಿದ್ಯಾರ್ಥಿಗಳು SC ST ಅವ್ರದ್ದು ID ನಂಬರ್ ಮತ್ತೊಮ್ಮೆ ಎಡಿಟ್ ಮಾಡಿ ಅಂತ ಕೂಡ ಡಿಸ್ಪ್ಲೇಲಿ ಬರ್ತಾ ಇರುವಂಥದ್ದು. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಒಂದಷ್ಟು 1% ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರುತ್ತೆ. ಯಾಕಂದರೆ ಟೆಕ್ನಿಕಲ್ ಪ್ರಾಬ್ಲಮ್ದಿಂದ ವೆರಿಫಿಕೇಷನ್ ಮಾಡಿರೋದಂಗಿಲ್ಲ, ಮಾಡದೇ ಇರೋದ ಕಾರಣ ಅದು ನಿಮ್ಗೆ ಈ ರೀತಿ ಶೋ ಆಗ್ತಾ ಇರುತ್ತೆ. ಅದಕ್ಕೇನು ಸೊಲ್ಯೂಷನು ನೋಡಿರಿ, ಒಂದು SC ST ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಅವರು SC ST ಕ್ಲಿಯರಾಗಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಮತ್ತೇನು ಮಾಡಬೇಕಪ್ಪ ಅಂದರೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಪಡ್ಕೋಬೇಕಂತಂದರೆ ನೀವು ಎಡಿಟ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಸೊ ಎಡಿಟ್ ಮಾಡಲಿಕ್ಕೆ ಲಿಂಕ್ ಎಲ್ಲಿ ಬರುತ್ತಾ? ಇಲ್ಲಿ ನಾನು ನಿಮ್ಮ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನಿಮಗೆ ಇದು ವೆರಿಫಿಕೇಷನ್ ಸ್ಲಿಪ್ ಲಿಂಕ್, ಇದು ವೆರಿಫೈ ಸ್ಲಿಪ್ ಲಿಂಕ್. ನಿಮಗೆ ಈಗ ಎಡಿಟ್ ಮಾಡ್ಕೊಳ್ಳಿಕ್ಕೆ ಲಿಂಕ್ ಬೇಕಂತಂದ್ರೆ ಇಲ್ಲಿ ನೋಡಿ, ಅಭ್ಯರ್ಥಿಗಳ ಚಟುವಟಿಕೆಗೆ ಹೋಗಬೇಕು. ಇಲ್ಲೇನಾಗುತ್ತೆ ಅಂದರೆ ನಿಮಗೆ ಇಲ್ಲಿ ನೋಡಿ, ಆನ್ಲೈನ್ ಅರ್ಜಿ ಎಡಿಟ್ ಅಂತ ಬಂದಿದೆಯಲ್ಲ, ಇದಕ್ಕೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿಕೊಂಡು ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಎಸ್ ಮತ್ತೊಂದು ಸಲ ID ನಂಬರನ್ನು ಹಾಕಿ ಸಬ್ಮಿಟ್ ಮಾಡಬೇಕು. ಓಕೆ, ನಂತರ ಇಲ್ಲಿ ID ಮತ್ತು ಪಾಸ್ವರ್ಡ್ ಇಲ್ಲದ ಕಾರಣ ಇಲ್ಲಿ ನಾನು ನಿಮಗೆ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಓಕೆ, ಬಟ್ ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಸ್ಲಿಪ್ಪನ್ನು ಎಂಟ್ರಿ ಮಾಡಬೇಕು. ಅಂದರೆ ಇನ್ನು ID ನಂಬರನ್ನು ಎಂಟ್ರಿ ಮಾಡಬೇಕು SCಗೆ ಪ್ರಾಬ್ಲಮ್ ಆಗ್ತಾ ಇರುವಂಥ ಅಭ್ಯರ್ಥಿಗಳಿಗೆ. ಆಮೇಲೆ ಕನ್ನಡ ಮೀಡಿಯಮ್ ರೂರಲ್ದವ್ರಿಗೆ ನೋಡಬೇಕೀಗ ಏನು ಮಾಡ್ತಾರೆ ಕೇದವರು ಅಂತೇಳಿ. ಇದರಲ್ಲಿ ಎಡಿಟಿಂಗ್ ಮಾಡ್ಕೊಳ್ಳೋಕೆ ಕೊಡ್ತಾರೋ ಅಥವಾ ಸಪ್ರೇಟಾಗಿ ಅವರೇ ತಾವೇ ಕಾಲ್ ಮಾಡಿದಾಗ, ನಿಮಗೆಲ್ಲ ಕಾಲ್ ಮಾಡೋಕ್ಕೆ ಹೇಳಿದ್ದೆ ನಾನು ಕೇದವ್ರಿಗೆ ಕಾಲ್ ಮಾಡಿರಿ ಅಂತೇಳಿ, ಕಾಲ್ ಮಾಡಿ ತಾವೇ ಕ್ಲಿಯರ್ ಮಾಡಿ ಕೊಡ್ತಾರೋ ಅಥವಾ ಮತ್ತು ಸಮೀಪದಲ್ಲಿರುವಂಥ PUC ಕಾಲೇಜುಗಳಿಗೆ ಹೋಗಿ ಎಡಿಟ್ ಮಾಡ್ಕೊಳ್ಳೋಕ್ಕೆ ಏನಾದರೂ ಚಾನ್ಸ್ ಕೊಡ್ತಾರಂತ ಕಾದು ನೋಡಬೇಕು. ಬಟ್ ಇನ್ನೂರಿಗೆ ಯಾವುದೇ ಥರಂಥ ಆದೇಶ ಪ್ರಕಟಣೆ ಬಂದಿಲ್ಲ. ಓಕೆ, ಹಂಗಂತೇಳಿ ನೋಡಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಈ ಒಂದು ಎಡಿಟಿಂಗ್ ಲಿಂಕ್ ಕೊನೆ ದಿನಾಂಕ ಯಾವಾಗ ಅಂದರೆ ಲಾಸ್ಟ್ ಡೇಟ್ ಏನಾದ್ರು ಇರುತ್ತಾ ಅಂತೇಳಿ ನೋಡಿರಿ, ಇರೋದಿಲ್ಲ ರೀ. ಇದಕ್ಕೆ ಲಾಸ್ಟ್ ಡೇಟ್ ಇರೋದಿಲ್ಲ. ಯಾಕಂದರೆ ಇದು ಕೌನ್ಸ್ಲಿಂಗ್ ಮುಗಿ ತನಕ ಹಾಗೆ ಇದ್ಬಿಡುತ್ತೆ. ಇದನ್ನು ತೆಗಿಯೋಕೆ ಬರೋಂಗಿಲ್ಲ, ತೆಗೆದೂ ಇಲ್ಲ. ತೆಗೆದು ಏನು ಮಾಡಬೇಕು ಅವರು, ಇದನ್ನು ಹಾಗೆ ಇಟ್ಟಿರ್ತಾರೆ. ಯಾಕಂತಂದರೆ ಇದು 1ನೇ ರೌಂಡು, 2ನೇ ರೌಂಡು, 3ನೇ ರೌಂಡ್ ಲೇಟಾಗಿ ಬರೋರಿಗೆ, ಈಗ 2ನೇ ರೌಂಡಿಗೆ ಬಂದು ಜಮಾ ಆಗ್ತಾರೆ ಭಾಳ ಜನ, 3ನೇ ರೌಂಡಿಗೆ ಬರ್ತಾರೆ. ಈಗ ನೀಟ್ ವಿದ್ಯಾರ್ಥಿಗಳು ಕೂಡ 3ನೇ ರೌಂಡಿಗೆ ಬಂದು ಜಾಯಿನ್ ಆಗ್ತಾರೆ, ಅವ್ರಿಗೂ ಕೂಡ ಬೇಕಾಗುತ್ತಲ್ಲ. ಸೊ ಅದರ ಸಲುವಾಗಿ ಇದನ್ನೇನು ಮಾಡ್ತಾರೆ ಅಂದರೆ ತೆಗಿಂಗಿಲ್ಲ ಇದನ್ನು. ಇದಕ್ಕೆ ಲಾಸ್ಟ್ ಡೇಟ್ ಅಂತ ಇರೋಂಗಿಲ್ಲ. ಇದನ್ನು ಬೇಕಾದ್ರೆ ನಾಳೆಗೆ ಮಾಡ್ಕೊರಿ, ನಾಡ್ದು ಮಾಡ್ಕೊಳ್ಳಿ, ಹಚ್ಚಿದ್ದು ನಾಳೆ ಮಾಡ್ಕೊಳ್ಳಿ. ಆದರೆ ಲೇಟ್ ಮಾಡಿದಷ್ಟು ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಅದರಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು ಎಂದು ಗೊತ್ತಾಗಬೇಕಲ್ಲ. ನೀವು ಬೇಗ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಗೊತ್ತಿದ್ರೆ ಬೇಗ ಸಾಲ್ವ್ ಮಾಡ್ಬೋದು. ನೀವು ಲೇಟಾಗಿ ಡೌನ್ಲೋಡ್ ಮಾಡಿಕೊಂಡು ಆವಾಗ ಪ್ರಾಬ್ಲಮ್ ಕ್ರಿಯೇಟ್ ಆದಾಗ ಅದನ್ನು ಸಾಲ್ವ್ ಮಾಡ್ಕೋಬೇಕಂದ್ರೆ ತುಂಬ ಲೇಟ್ ಆಗ್ಬೋದು ಅಥವಾ ಇಗ್ನೋರ್ ಮಾಡ್ಬೋದು ಕೇದವರು. ಹೀಗಾಗಿ ಸ್ವಲ್ಪ ಇದನ್ನು ಡೌನ್ಲೋಡ್ ಆದಷ್ಟು ಬೇಗ ಮಾಡಿಕೊಂಡು ಚೆಕ್ ಮಾಡ್ಕೊತಿದ್ರೆ ಒಳ್ಳೆಯದು ಅಷ್ಟೇ. ಆಮೇಲೆ ಇದರಲ್ಲಿ ಏನಾದರೂ ಮಿಸ್ಸಿಂಗ್ ಆಗಿದ್ದರೆ ಅದನ್ನು ಅತಿ ಬೇಗನೆ ಕೇದವ್ರಿಗೆ ಕಾಲ್ ಮಾಡಿಕೊಂಡು ಹೆಲ್ಪ್ಲೈನ್ ಡೆಸ್ಕ್ಗೆ ಕಾಲ್ ಮಾಡಬೇಕು. ಕಾಲ್ ಮಾಡ್ಕೊಂಡು ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಹೇಳಬೇಕು, ಅವ್ರು ಕ್ಲಿಯರ್ ಮಾಡಿ ಕೊಡ್ತಾರೆ.